ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 26ನೇ ಪ್ರಶ್ನೆ. ಸಾಮಾನ್ಯವಾಗಿ ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕಗಳು ಹೇಗೆ ಕೆಲಸ ಮಾಡುತ್ತವೆ? ಬೆಂಕಿಯನ್ನ ನಂದಿಸ್ಲಿಕ್ಕೆ, ಬೆಂಕಿಯನ್ನ ಆರಿಸ್ಲಿಕ್ಕೆ ಅಗ್ನಿಶಾಮಕಗಳು ಹೇಗೆ ಕೆಲಸ ಮಾಡ್ತವೆ? ನೀವು ಸಿನಿಮಾದಲ್ಲೆಲ್ಲ ನೋಡಿರ್ತೀರಿ ಅಲ್ವಾ? ದೊಡ್ಡ ಗಾಡಿಯಲ್ಲಿ ಬಂದಿರ್ತಾರೆ ಅಗ್ನಿಶಾಮಕದವರು, ಪೈಪಲ್ಲಿ ಜೋರಾಗಿ ನೀರನ್ನ ಹಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಾಗಿದ್ರೆ ಅಗ್ನಿಶಾಮಕವು ಬೆಂಕಿಯ ಮೇಲೆ ನೀರನ್ನು ಸುರಿಯುತ್ತದೆ. ನೀರು ದಹ್ಯ ವಸ್ತುವಿನ ತಾಪವನ್ನು ಅದರ ಜ್ವಲನ ತಾಪಕ್ಕಿಂತ ಕಡಿಮೆ ಆಗುವ ಹಾಗೆ ತಂಪುಗೊಳಿಸುತ್ತದೆ. ಇಲ್ಲಿ ದಹ್ಯ ವಸ್ತುವಿನ ತಾಪ ಅಂತ ಹೇಳಿದ್ದಾರೆ, ಅಂದ್ರೆ ಇಂಧನದ ತಾಪ. ಈಗ ಯಾವ್ದಾದ್ರೂ ಒಂದು ಕಟ್ಟಡಕ್ಕೆ ಬೆಂಕಿ ಬಿದ್ದಿದೆ ಅಂದ್ರೆ ಆ ಕಟ್ಟಡವೇ ಇಂಧನವಾಗಿ ವರ್ತಿಸ್ತಾ ಇರ್ತದೆ. ಅದನ್ನ ಅದರ ಜ್ವಲನ ತಾಪಕ್ಕಿಂತ ಕಡಿಮೆ ಆಗುವ ಹಾಗೆ ತಂಪುಗೊಳಿಸಬೇಕು. ಇಲ್ಲಿ ತಂಪುಗೊಳಿಸಲಾಗುತ್ತದೆ. ಹಾಗೆ ನೀರಾವಿಯು ದಹ್ಯ ವಸ್ತುವನ್ನ ಸುತ್ತುವರೆದು ಅದಕ್ಕೆ ಗಾಳಿಯ ಸರಬರಾಜನ್ನು ತಡೆಯುತ್ತದೆ. ಹಾಗಾಗಿ ಬೆಂಕಿಯು ನಂದಿ ಹೋಗುತ್ತದೆ ಅಂತ ಹೇಳ್ತಾರೆ. ಈಗ ಅಗ್ನಿಶಾಮಕದವರು ನೀರನ್ನ ಹಾಕ್ತಿದ್ದಾರೆ, ಅದರಿಂದ ಜ್ವಲನ ತಾಪ ಕಡಿಮೆ ಆಗ್ತಿದೆ ಅಲ್ವಾ? ನೀರನ್ನ ಹಾಕಿದಾಗ ತಂಪಾಗ್ತಿದೆ, ಉಷ್ಣ ಕಡಿಮೆ ಆಗ್ತದೆ. ಜ್ವಲನ ತಾಪಕ್ಕಿಂತ ದಹ್ಯ ವಸ್ತುವಿನ ತಾಪ ಕಡಿಮೆ ಆಗ್ತದೆ. ಹಾಗೆ ನೀರಾವಿ ಏನಿದೆ ಅದು ದಹ್ಯ ವಸ್ತುವನ್ನ ಸುತ್ತುವರೆದು ಬಿಡ್ತದೆ. ಆಗ ಏನಾಗ್ತದೆ, ಹೊರಗಿಂದ ಆಕ್ಸಿಜನ್ ಏನು ಹೆಲ್ಪ್ ಮಾಡ್ತಾ ಇತ್ತಲ್ಲ, ಉರಿ ಉರಿ ಅಂತ ಬೆಂಕಿಗೆ ಹೆಲ್ಪ್ ಮಾಡ್ತಾ ಇತ್ತಲ್ಲ, ಆ ಆಕ್ಸಿಜನ್ ಅನ್ನ ತಡೆದು ಬಿಡ್ತದೆ. ಯಾರು? ನೀರಾವಿ. ಹಾಗೆ ಬೆಂಕಿ ನಂದಿ ಹೋಗ್ತದೆ. ಗೊತ್ತಾಯ್ತಾ? ಈಗ ಇಬ್ರು ಹೊಡೆದಾಟ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಹೊರಗಡೆಯಿಂದ ಟ್ರಿಗರ್ ಮಾಡೋರು ಮಾಡ್ರಿ ಇನ್ನು ಅಂತ ಹೇಳೋರು ಜಾಸ್ತಿ ಇದ್ರೆ ಏನಾಗ್ತದೆ, ಅಲ್ಲಿ ಹೊಡೆದಾಟ ಮತ್ತು ಜೋರಾಗ್ತದೆ. ಟ್ರಿಗರ್ ಮಾಡೋರು ಜಾಸ್ತಿ ಇದ್ರೆ ಹೊಡೆದಾಟ ಜೋರಾಗ್ತದೆ. ಈಗ ಇಲ್ಲಿ ಟ್ರಿಗರ್ ಮಾಡೋರು ಯಾರು ಇಲ್ಲ, ಸಮಾಧಾನ ಮಾಡೋರು ಬಂದ್ಬಿಟ್ರು. ನೀರಾವಿ ಏನಿದೆ ಅದು ಯಾರು ಟ್ರಿಗರ್ ಮಾಡ್ತಿದ್ರಲ್ಲ ಅವ್ರನ್ನ ದೂರ ಸರಿಸ್ಬಿಡ್ತು. ಈಗ ಆಟೋಮೆಟಿಕಲಿ ಹೊಡೆದಾಟ ನಿಂತು ಹೋಗ್ತದೆ. ಅದೇ ತರ ಬೆಂಕಿಯು ನಂದಿ ಹೋಗುತ್ತದೆ. ಈ ರೀತಿಯಾಗಿ ಅಗ್ನಿಶಾಮಕಗಳು ಕೆಲಸ ಮಾಡ್ತವೆ. ಥ್ಯಾಂಕ್ ಯು.